ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ವಾಟ್ ಯು ಮೀನ್ ಬೈ ಇರ್ರೆಗ್ಯುಲರ್ ಪೀರಿಯಡ್ಸ್. ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ಅನ್ನೋದೇ ಇವತ್ತಿನ ಟಾಪಿಕ್. ಯೂಶಲ್ ಆಗಿ ಏನು ಅಂತಂತಂದರೆ 28 ಡೇಸ್ ಸೈಕಲ್ ಅಥವಾ 30 ಡೇಸ್ ಸೈಕಲ್ ಅಂದರೆ ಎವ್ರಿ ಮಂತ್ ಅಂದರೆ ಪ್ರತಿ ತಿಂಗಳು 30 ದಿವಸಕ್ಕೇ ನಮಗೆ ಪೀರಿಯಡ್ಸ್ ಬರ್ತಾ ಇದೆ ಅಂತಂದ ತಕ್ಷಣ ಅದು ರೆಗ್ಯುಲರ್ ಪೀರಿಯಡು ಅಂತ ತಲೆನಲ್ಲಿ ಎಲ್ಲರಿಗೂ ಇರುತ್ತೆ. ಅಯ್ಯೋ ನನಗೆ 30 ದಿವಸಕ್ಕೆ ಬರಲ್ಲ, ಒಂದೊಂದು ಸತಿ 28 ಡೇಸಿಗೆ ಬರುತ್ತೆ, 28 ದಿವಸಕ್ಕೆ ಬರುತ್ತೆ, ಒಂದೊಂದು ಸತಿ 32 ದಿವಸಕ್ಕೆ ಬರುತ್ತೆ ಅನ್ನೋ ಇಷ್ಟು ಒಂದು 2 ಡೇಸ್ ಹೆಚ್ಚು ಕಮ್ಮಿ ಆದ್ರೂ ಅಯ್ಯೋ ನನಗೆ ಬರ್ತಾ ಇಲ್ಲ, ಸೊ ಇದೇನು ರೆಗ್ಯುಲರಾ ಅಥವಾ ಇರ್ರೆಗ್ಯುಲರಾ ಅನ್ನೋ ಅಂತಹ ಕ್ವಶನ್ಸ್ ಯೂಶಲ್ ಆಗಿ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋ. ಒಂದು ತಿಳ್ಕೊಳ್ಳಿ, 28 ದಿವಸಕ್ಕೇ ನೀವು ಪೀರಿಯಡ್ಸ್ ಆಗ್ತಾ ಇದ್ದೀರಾ ಪ್ರತಿ ತಿಂಗಳು ಅಂದ ಮಾತ್ರಕ್ಕೆ ಅದು ಒಂದೇ ಕರೆಕ್ಟ್ ಆಗಿರೋ ಅಥವಾ ಸರಿಯಾಗಿರೋ ಅಥವಾ ರೆಗ್ಯುಲರ್ ಪೀರಿಯಡ್ ಅಂತ ಅಲ್ಲ. ಓಕೆ, ಈ ಪೀರಿಯಡ್ ಸೈಕಲ್ ಅಂದರೆ ಡ್ಯೂರೇಷನ್ ಆರ್ ಲೆಂತ್ ಏನು ಅಂತಂತಂದರೆ ಪ್ರತಿ ತಿಂಗಳು 28 ದಿನಕ್ಕೆ ಆಗ್ತಾ ಇದ್ದೀವಿ ಅಂತಂದು ಮಾತ್ರಕ್ಕೆ ಅದು ರೆಗ್ಯುಲರ್ ಅಂತಲ್ಲ. ಸೊ ಏನು ಅಂದರೆ ನೀವು ಪ್ರತಿ ತಿಂಗಳು 30 ದಿವಸಕ್ಕೂ ಆಗಬಹುದು, ಒಬ್ಬೊಬ್ಬರು ಪ್ರತಿ ತಿಂಗಳು 32 ದಿವಸಕ್ಕೂ ಆಗಬಹುದು, ಪ್ರತಿ ಸತಿ ಒಬ್ಬೊಬ್ಬರು 35 ದಿವಸಕ್ಕೂ ಆಗಬಹುದು. ಇನ್ನು ಕೆಲವೊಂದಿಷ್ಟು ಜನ ಪ್ರತಿ ಸತಿ 22 ಡೇಸ್ ಅಂದರೆ 22 ದಿವಸಕ್ಕೇ ಆಗಬಹುದು. ಇನ್ನು ಕೆಲವೊಂದಿಷ್ಟು ಜನ ಪ್ರತಿ ಸತಿ 25 ದಿವಸಕ್ಕೇ ಆಗಬಹುದು. ಸೊ ಅವ್ರದ್ದು ಸೈಕಲ್ ಲೆಂತ್ 25 ದಿವಸ ಇರುತ್ತೆ. ಓಕೆ, ಯಾವುದು 25 ದಿವಸಕ್ಕೆ ಬರ್ತಾ ಇರುತ್ತೆ ಅದು 25 ದಿವಸ. ಸೊ ಏನಂತಂದರೆ ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು, ಪ್ರತಿ ಸತಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಅಥವಾ ನಿಮ್ಮ ದೇಹದ ಪ್ರಕೃತಿಗೆ ತಕ್ಕಂಗೆ ಪ್ರತಿ ಸತಿನೂ ನೀವು ಅದೇ ಪರ್ಟಿಕ್ಯುಲರ್ ನಂಬರ್ ಆಫ್ ಡೇಸ್ಗೆ ನಿಮ್ಮ ಪೀರಿಯಡ್ಸ್ ಬರ್ತಾ ಇದೆ ಅಂತಂತಂದರೆ ಅದು ರೆಗ್ಯುಲರ್. ಆಯಿತಾ, 28 ದಿವಸ ಆಗಬೇಕು ಅಂತ ಏನಿಲ್ಲ. 28 ದಿವಸ ಆಗಬಹುದು, 30 ದಿವಸ ಆಗಬಹುದು, 32 ದಿವಸ ಆಗ್ಬೋದು, 22 ದಿವಸನೂ ಆಗ್ಬೋದು, 25 ದಿವಸನೂ ಆಗಬಹುದು. ಒಂದೇ ಪಾಯಿಂಟ್ ಏನಂದರೆ ಪ್ರತಿ ಸೈಕಲಲ್ಲಿ ನೀವು ಅದೇ ಟೈಮಿಗೆ ಕರೆಕ್ಟಾಗಿ ಪೀರಿಯಡ್ಸ್ ಬರಬೇಕು. ಅದನ್ನು ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ. ಆದರೆ ಅದರಲ್ಲಿ 2 ಡೇಸ್ ಆ ಕಡೆ 2 ಡೇಸ್ ಈ ಕಡೆ ಅಂದರೆ ಬಫರ್ ಟೈಮ್ ಅಂತ ಇರುತ್ತೆ. ಅಂದರೆ ಒಂದು ಸತಿ ಆಕ್ಸಿಡೆಂಟಲಿ ಈ ತಿಂಗಳು ನನಗೊಂದು 5 ದಿವಸ ಬೇಗ ಬಂದಿದೆ ಅಥವಾ 5 ದಿವಸ ಲೇಟಾಗಿ ಆಗಿದೆ ಅನ್ನೋ ಹಾಗಿದ್ದರೆ ಅದನ್ನು ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ. ಓಕೆ, ಯಾವಾಗ ಈ ಇರ್ರೆಗ್ಯುಲಾರಿಟಿ ಅಂದರೆ ಯಾವಾಗ ಇದು ಡಿಲೇ ಆರ್ ಬೇಗ ಬರೋದು ಅಥವಾ ಲೇಟಾಗಿ ಬರೋದು ಏನಾದರೂ 7 ದಿವಸಕ್ಕಿಂತ ಹೆಚ್ಚಿಗೆ ಆಗಿದ್ದು ವರ್ಷದಲ್ಲಿ 3ರಿಂದ 4 ಸತಿ ಆಗ್ತಾ ಇದೆ ಈ ಥರ ಅನ್ನೋದಾದರೆ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ಓಕೆ, ಯಾವಾಗ ಸಿಂಪಲ್ಲಾಗಿ ಹೇಳಬೇಕು ಅಂತಂತಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗದೆ ಇರೋ ಹಾಗೆ, ಪ್ರಿಡಿಕ್ಟ್ ಮಾಡದೇ ಇರೋ ಹಾಗೆ ನಿಮ್ಮ ಪೀರಿಯಡ್ಸ್ ಬರ್ತಾ ಇತ್ತು ಪ್ರತಿ ಸತಿ ಅಂತಂತಂದರೆ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ. ಆಯಿತಾ, ಸಿಂಪಲಾಗಿ ಏನು ಅಂತಂತಂದರೆ ಈಗ ಯಾವುದೋ ಒಂದು ಹಬ್ಬ ಇದೆ, ಫಂಕ್ಷನ್ ಇದೆ, ಟ್ರಿಪ್ ಇದೆ, ಯಾರ್ದೋ ಬರ್ತ್ಡೇ ಇದೆ, ಆ್ಯನಿವರ್ಸರಿ ಇದೆ, ಹಿಂಗೇನೋ ಇವೆಂಟ್ಸ್ ಇದೆ ಅಂತಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೊಂಡು ನಮ್ಮ ಪೀರಿಯಡ್ಸ್ನ ಮುಂದಕ್ಕೆ ಹಾಕಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಯಾರಿಗೆಲ್ಲ ಇರುತ್ತೆ ಅದೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ. ಯಾಕೆ ಅಂತಂತಂದರೆ ಈ ಟ್ಯಾಬ್ಲೆಟ್ಸ್ ತೊಗೊಂಡು ಪೀರಿಯಡ್ಸ್ನ ಡಿಲೇ ಏನು ಯಾರ್ಯಾರು ಮಾಡ್ಕೊತಾರಲ್ಲ ಅವರಿಗೆ ಕರೆಕ್ಟಾಗಿ ತಲೆನಲ್ಲಿ ಗೊತ್ತಿರುತ್ತೆ ದ್ಯಾಟ್ ಇದೇ ಪರ್ಟಿಕ್ಯುಲರ್ ಡೇಟ್ಸಿಗೆ ಅಥವಾ ಅರೌಂಡ್ ಆ ಡೇಟಿಗೆ ಅಂದರೆ 2 ದಿವಸ ಆ ಕಡೆ ಈ ಕಡೆ ಆದ್ರೂ ಆ ಪರ್ಟಿಕ್ಯುಲರ್ ವಾರದಲ್ಲಿ ನಿಮಗೆ ಪೀರಿಯಡ್ಸ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವರಿಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗದೇ ಇರೋ ಹಾಗೆ ಪರಿಸ್ಥಿತಿ ಇತ್ತು ಅಂತಂತಂದರೆ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ಅಂದರೆ ನಮಗೆ ಗೊತ್ತೇ ಇರೋದಿಲ್ಲ ಅದೇನು ಇದೇ ತಿಂಗಳೇ ಬರುತ್ತೋ, ಮುಂದಿನ ತಿಂಗಳೇ ಬರುತ್ತೋ, ಅದ್ರ ಮುಂದಿನ ತಿಂಗಳು ಬರುತ್ತೋ, ಅಥವಾ 3 ತಿಂಗಳಾದರೂ ಬರಲ್ವೋ, ಅಥವಾ 4ನೇ ತಿಂಗಳಿಗೆ ಬಂದರೂ ಬರಬಹುದು, ಬರ್ದೇನೋ ಇರಬಹುದು. ಓಕೆ, ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತಂತಂದರೆ ಹೋದಲ್ಲೆಲ್ಲ ಒಂದು ಪ್ಯಾಡ್ನ ಯಾವಾಗಲೂ ಜೋಬಲ್ಲಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡೇ ತಿರುಗ್ತಾ ಇದ್ರಿ, ಯಾವಾಗ ಬೇಕಾದರೂ ಬರಬಹುದು ನನ್ನ ಪೀರಿಯಡ್ಸು ಅನ್ನೋ ಅಂತಹ ಪರಿಸ್ಥಿತಿ ಇತ್ತು ಅಂತಂತಂದರೆ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ಓಕೆ, ಯಾವಾಗ ನೋಡಿದ್ರು ನೀವು ಮೊಬೈಲ್ ಬಿಟ್ಟು ಹೋದ್ರೂ ಪ್ಯಾಡ್ ಬಿಟ್ಟು ಹೋಗೋ ಹಾಗಿಲ್ಲ, ಆ ಥರ ಪರಿಸ್ಥಿತಿ ಇತ್ತು ಅಂತಂದರೆ ಅದು ಇರ್ರೆಗ್ಯುಲರ್ ಪೀರಿಯಡ್ಸ್. ಸೊ ದಟ್ ನಿಮ್ಗೆ ಏನು ಅಂತಂತಂದರೆ ಪ್ರಿಡಿಕ್ಷನ್ ಇರಲ್ಲ, ಈಗ ಆಗಬಹುದು ಒಂದು ಐಡಿಯಾ ಇರೋದಿಲ್ಲ, ಈಗ ಆಗಬಹುದು ಆಗದೇನೂ ಇರಬಹುದು, ಅಥವಾ ಮುಂದಕ್ಕೆ ಹೋಗಿಸಬಹುದು ಅನ್ನುವಂತಹ ಸಾಧ್ಯತೆಯೇ ಇಲ್ಲ ಅಂತಂತಂದವಾಗ ಅಂದರೆ ನಮಗೆ ಗೊತ್ತೇ ಇರಲ್ಲ, ಇವಾಗ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಅಂತಂದಮೇಲೆ ಡಿಲೇ ಏನು ಮಾಡ್ತೀರಾ, ಡಿಲೇ ಮಾಡೋಕ್ಕಾಗೋದೇ ಇಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಸೊ ಆ ಥರ ಪರಿಸ್ಥಿತಿ ಇತ್ತು ಅಂತಂದರೆ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ಓಕೆ,
ಸೊ ನಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅನ್ನೋದನ್ನು ಹೇಗೆ ಗೊತ್ತು ಮಾಡ್ಕೋಬೇಕು ಅನ್ನೋದಾದರೆ, ಬಿಡಪ್ಪ ನನಗೆ ಬರ್ತಾ ಇದೆ, ಪೀರಿಯಡ್ಸ್ ಬರ್ತಾ ಇದೆ, ಸೊ ನಂದೇನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲ ಅಂತಂತ ಹೇಳಿ ಯೂಶ್ವಲಾಗಿ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಆದರೆ ಅದರಲ್ಲಿ ಏನಂತಂತಂದರೆ ಸೈಕಲ್ ಲೆಂತ್ ವೇರಿಯಬಿಲಿಟಿ ಅಂದರೆ ಈ ತಿಂಗಳು ನನಗೆ ಕರೆಕ್ಟಾಗಿ 28 ದಿವಸಕ್ಕೆ ಪೀರಿಯಡ್ಸ್ ಬಂದಿದೆ. ಅಂದರೆ ಲಾಸ್ಟ್ ಪೀರಿಯಡ್ ಯಾವಾಗ ಬಂದಿತ್ತು ಅಲ್ಲಿಂದ ಫಸ್ಟ್ ಡೇ ಆಫ್ ದ ಲಾಸ್ಟ್ ಪೀರಿಯಡ್ ಆ್ಯಂಡ್ ಫಸ್ಟ್ ಡೇ ಆಫ್ ದಿಸ್ ಪೀರಿಯಡ್, ಆ ಎರಡರ ಮಧ್ಯದಲ್ಲಿರೋ ಅಂಥದ್ದನ್ನು ಲೆಂತ್ ಅಂತ ಕರೀತಾರೆ. ಆಯಿತಾ? ಸೊ ಯಾವಾಗ ನನಗೆ ಫಸ್ಟ್ ಡೇ ಟು ಫಸ್ಟ್ ಡೇ 28 ಡೇಸ್ಗೆ ಆಗಿದೆ ಅಂತಂತಂದರೆ ಓಕೆ, ನನಗೆ 28 ದಿವ್ಸಕ್ಕೆ ಬಂದಿದೆಯಪ್ಪ ಈ ಸತಿ ಕರೆಕ್ಟಾಗಿ ಆಗಿದೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ತಿಂಗಳು ಒಂದೇ ಸತಿ 35 ದಿವ್ಸಕ್ಕೆ ಬಂದಿದೆ, ಅದಾದಮೇಲೆ ಒಂದೇ ಸತಿಗೆ 22 ದಿವಸಕ್ಕೆ ಬಂದಿದೆ, ಇನ್ನು ಅದು ಆದಮೇಲೆ 30 ಡೇಸಿಗೆ ಬಂದಿದೆ. ಈ ಥರ ಏನಾದರೂ ಫ್ಲಕ್ಚುಯೇಷನ್ ತುಂಬ ಆಗ್ತಾ ಇತ್ತು, ನಿಮಗೆ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದರೆ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ಇನ್ನೊಂದು ಫ್ರೀಕ್ವೆನ್ಸಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದೇ ತಿಂಗಳಲ್ಲೇ 2 ಸತಿ ಆಗ್ತಾರೆ. 15 ದಿವಸಕ್ಕೆ ಬಂದುಬಿಟ್ಟಿದೆ ಮೇಡಮ್ ಪೀರಿಯಡ್ಸು, ಏನಿದ್ರ ಅರ್ಥ? ಅದೇನು ಇಂಪ್ಲಾಂಟೇಷನ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರ್ಗಂತೂ ಎಷ್ಟು ಟೆನ್ಷನ್ ಆಗುತ್ತೆ ಅಂತಂದರೆ, ಇದೇನು ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ಇನ್ನೇನು ಓವುಲೇಷನ್ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ಅದನ್ನೇನು ಇಂಪ್ಲಾಂಟೇಷನ್ ಅಂತ ಕನ್ಸಿಡರ್ ಮಾಡಬೇಕಾ, ಯಾವ ಬ್ಲೀಡಿಂಗ್ ಇದು ಅಂತಂತ ಹೇಳಿನೇ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಷನ್ ಇರುತ್ತೆ. ಆಯಿತಾ? ಸೊ 15 ದಿವಸಕ್ಕೆ ಏನಾದರೂ ಆಗ್ತಾ ಇದೆ, 15 ದಿವಸಕ್ಕೇ ಒಂದೇ ಸತಿ ಸಡನ್ನಾಗಿ 15 ದಿವಸಕ್ಕಾಗೋದು. ನಾನು ಹೋದ ತಿಂಗಳೆಲ್ಲ ಕರೆಕ್ಟಾಗಿ 30 ದಿವಸಕ್ಕಾಗಿದೆ, ಈ ತಿಂಗಳಲ್ಲಿ ಒಂದೇ ಸತಿ 15 ದಿವಸಕ್ಕಾಗಿದೆ, ಒಂದೇ ತಿಂಗಳಲ್ಲಿ 2 ಸತಿ ಆಗೋದು, ಅಥವಾ ಒಂದು 3 ತಿಂಗಳಾದರೂ 4 ತಿಂಗಳಾದ್ರೂ ಬರದೇ ಇರೋದು. ಈ ಥರ 2 ಫ್ರೀಕ್ವೆನ್ಸಿ ಏನಾದರೂ ಈ ಥರ ಚೇಂಜ್ ಆಗ್ತಾ ಇತ್ತು ಅಂತಂತಂದರೆ, ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ 15 ದಿವಸಕ್ಕೆ ಬರೋದು 2 ಸತಿ ಆಗುತ್ತೆ ಅವಾಗ, ಅದಾದಮೇಲೆ ಒಂದೇ ಸತಿ 3-4 ತಿಂಗಳಾದಮೇಲೆ ಬರುತ್ತೆ. ಆಯಿತಾ? ಈ ಥರ ಆಗ್ತಾ ಇತ್ತು ಅಂತಂತಂದ್ರೂ ಕೂಡ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ನೆಕ್ಸ್ಟು ಡ್ಯುರೇಷನ್ ಆಫ್ ಬ್ಲೀಡಿಂಗ್ ಏನಂದರೆ, ಯೂಶಲಾಗಿ ನಾರ್ಮಲ್ ಸೈಕಲ್ ಹೇಗೆ ಅಂತಂತಂದರೆ ಫಸ್ಟು 3 ಡೇಸು ಚೆನ್ನಾಗಿ ಬ್ಲೀಡಿಂಗ್ ಆಗುತ್ತೆ, ಅದಾದಮೇಲೆ 4th ಡೇ ಸ್ವಲ್ಪ ಕಮ್ಮಿ ಆಗುತ್ತೆ, 5th ಡೇ ಆಲ್ಮೋಸ್ಟ್ ನಿಲ್. ಆಯಿತಾ? 1 few ಡ್ರಾಪ್ಸ್. ಆಯಿತಾ? ಅಥವಾ ಒಂದು ಪ್ಯಾಡ್ ಯೂಸ್ ಮಾಡೋ ಅಂಥದ್ದಿರುತ್ತೆ. ಇದು ನಾರ್ಮಲ್. ಅಂದರೆ ಹೀಗೆ ಈಗ ನಮ್ಮ ಕೈ ಹೇಗಿದೆ ಹಾಗೆ ಇನಿಷಿಯಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಜಾಸ್ತಿ ಆಗುತ್ತೆ 3rd ಡೇ ಅನ್ನೋಷ್ಟೊತ್ತಿಗೆ, ಆಮೇಲಿಂದ ಕಮ್ಮಿ ಆಗ್ತಾ ಬಂದು 5th ಡೇ ಅನ್ನೋಷ್ಟೊತ್ತಿಗೆ ಸ್ಟಾಪ್ ಆಗುತ್ತೆ. ದಿಸ್ ಈಸ್ ನಾರ್ಮಲ್ ಆ್ಯಂಡ್ ಆ್ಯಕ್ಚುಲಿ ಇದೇ ಪ್ಯಾಟರ್ನ್ ಎಲ್ಲರಿಗೂ ಹಾಗೆ ಇರುತ್ತೆ ಯೂಶಲಾಗಿ. ಇದು ನಂಬರ್ ಆಫ್ ಡೇಸ್ ಬ್ಲೀಡಿಂಗ್ ಏನು ಅಂತಂತಂದರೆ, ಕೆಲವೊಂದಿಷ್ಟು ಜನಕ್ಕೆ ನಾನು ಹೇಳಿದ್ದು 5 ಡೇಸು ಅದು ನಾರ್ಮಲ್, ಕೆಲವೊಂದಿಷ್ಟು ಜನಕ್ಕೆ 7 ಡೇಸೂ ಆಗುತ್ತೆ. 7 ಡೇಸಲ್ಲೂ ಅಷ್ಟೇ ಇನಿಷಿಯಲಿ ಫ್ಯೂ ಡೇಸು ಜಾಸ್ತಿ ಆಗುತ್ತೆ, ಆಮೇಲೆ ಲಾಸ್ಟ್ 6th 5th 6th 7th ಡೇ ಅನ್ನೋಷ್ಟೊತ್ತಿಗೆ ಕಮ್ಮಿ ಆಗ್ತಾ ಬಂದು ಸ್ಟಾಪ್ ಆಗುತ್ತೆ ಅಷ್ಟೇ. ಆಯಿತಾ? ಜಾಸ್ತಿ ಆಗುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ, ಅಷ್ಟೇ ಪ್ಯಾಟರ್ನ್. ಆಯಿತಾ? ದಿಸ್ ಈಸ್ ಯೂಶಲ್ ಅಂತ. ಇದು ಏನು ಅಂತಂತಂದರೆ ಬ್ಲೀಡಿಂಗ್ ಪ್ಯಾಟರ್ನ್ ಏನು, ಕೆಲವೊಂದಿಷ್ಟು ಜನಕ್ಕೆ ಏನಾಗುತ್ತೆ, ಈ ಸೈಕಲಲ್ಲಿ 2 ಡೇಸ್ ಮಾತ್ರ ಬ್ಲೀಡಿಂಗ್ ಆಗಿದೆ, ನೆಕ್ಸ್ಟ್ ಸೈಕಲಲ್ಲಿ ಒಂದೇ ಸತಿ 5 ಡೇಸ್ವರೆಗೂ ಬ್ಲೀಡಿಂಗ್ ಆಗಿದೆ, ಅದರ ನೆಕ್ಸ್ಟ್ ಸೈಕಲಲ್ಲಿ 5 ಡೇಸ್ ಆದ್ರೂ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ, 7 ಡೇಸ್ವರೆಗೂ ಬ್ಲೀಡಿಂಗ್ ಆಗಿದೆ, ಅದಾದಮೇಲೆ ಆಲ್ ಆಫ್ ಅ ಸಡನ್ ಒಂದೇ ದಿವಸ ಬ್ಲೀಡಿಂಗ್ ಆಗಿದೆ, ಇನ್ನೊಂದು ನೆಕ್ಸ್ಟ್ ಸೈಕಲಲ್ಲಿ ಸಡನ್ನಾಗಿ ಬರೀ ಸ್ಪಾಟಿಂಗ್ ಆಗಿದೆ. ಈ ಥರ ಏನಾದ್ರೂ ಆಗ್ತಾ ಇತ್ತು ಅಂದರೆ ಬ್ಲೀಡಿಂಗ್ ಪ್ಯಾಟರ್ನು ನಿಮಗೆ ಮಂತ್ ಟು ಮಂತ್ ಹೀಗೆ ತುಂಬ ವೇರಿ ಆಗ್ತಾ ಇತ್ತು, ನೀವು ಅಬ್ಸರ್ವ್ ಮಾಡೋ ಅಷ್ಟು ವೇರಿಯೇಷನ್ ಇತ್ತು ಅಂತಂತಂದ್ರೂ ಕೂಡ ಅದನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತಾರೆ. ನೆಕ್ಸ್ಟು ಫ್ಲೋ ಇಂಟೆನ್ಸಿಟಿ, ತುಂಬ ಕಮ್ಮಿ ಬ್ಲೀಡಿಂಗ್ ಆಗೋದು ಅಥವಾ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗೋದು, ಅದೂ ಕೂಡ ಇಟ್ಸ್ ನಾಟ್ ರೆಗ್ಯುಲರ್, ಇಟ್ಸ್ ನಾಟ್ ಅ ನಾರ್ಮಲ್. ಸೊ ಅದೂ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಕೆಳಗಡೆನೇ ಬರುತ್ತೆ. ಆಯಿತಾ? ಸೊ ಯಾವಾಗ ಬ್ಲೀಡಿಂಗು ತುಂಬ ಜಾಸ್ತಿ ಆಗಿ ಕೂತಲ್ಲೆಲ್ಲ ನಮಗೆ ಪ್ರಿಂಟ್ ಒತ್ಕೊಂಡು ಓಡಾಡ್ತಿದ್ದೀವಿ ಅಂತಂತಂದರೆ ಅದರ ಅರ್ಥ ನಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಲೈಕ್ ಹೆವಿ ಬ್ಲೀಡಿಂಗ್ಸ್ದು ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೆವಿ ಬ್ಲೀಡಿಂಗ್ ಹೇಗೆಲ್ಲ ಆಗುತ್ತೆ ಅಂತ. ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಾ, ನಾನು ಕೂತ್ಕೊಂಡು ಮಾತಾಡಿ ಎದ್ದೇಳೋ ಅಷ್ಟೊತ್ತಿಗೆ ನನ್ನ ಪ್ಯಾಂಟು ಕೂತಿರೋ ಚೇರ್ ಕೂಡ ಒದ್ದೆ ಆಗಿತ್ತು ಅಂತಂದರೆ ಅದನ್ನು ಹೆವಿ ಬ್ಲೀಡಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಯಿತಾ? ವಿದಿನ್ ಶಾರ್ಟ್ ಪೀರಿಯಡ್ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗಿ ಲೀಕ್ ಆಗಿ ಎಲ್ಲ ಕಡೆಯೂ ಕಲೆ ಆಗ್ತಾಯಿದೆ, ಕೂತಲ್ಲಿ ಎದ್ದಲ್ಲಿ ಎಲ್ಲ ಓವರ್ಫ್ಲೋ ಆಗ್ತಾಯಿದೆ,
ಪ್ಯಾಡ್ಸ್ನ ಹಗಲೆಲ್ಲ ಚೇಂಜ್ ಮಾಡುವಂತಹ ನೆಸೆಸಿಟಿ ಇದೆ. ಬಟ್ಟೆ ಎಲ್ಲ ಒದ್ದೆ ಆಗ್ತಾ ಇದೆ. ಬೆಡ್ಡು, ಬೆಡ್ಶೀಟು, ಕಾಟು, ಸೋಫಾ, ಚೇರು, ನೆಲ ಎಲ್ಲೆಲ್ಲಿ ಕೂತ್ಕೊತೀವಿ ಎಲ್ಲ ಕಡೆಗೂ ಸ್ಟೇನ್ಸ್ ಇದೆ ಅಂತಂತಂದರೆ ಅಂದರೆ ಅದು ಹೆವಿ ಬ್ಲೀಡಿಂಗ್ ಅಂತ. ಓಕೆ, ಪ್ಯಾಡ್ ಹಾಕ್ಕೊಂಡ ಮೇಲೂ ನಿಮ್ಗೆ ಇಷ್ಟೆಲ್ಲ ಆಗ್ತಾಯಿದೆ ಅಂತಂತಂದರೆ ಓಕೆ. ಸೊ ಈ ಥರ ಏನಾದರೂ ತುಂಬ ಹೆವಿಯಾಗಿ ಬ್ಲೀಡಿಂಗ್ ಆಗೋದು ಅಥವಾ ತುಂಬ ಲೈಟ್ ಬ್ಲೀಡಿಂಗ್ ಅಂತಂದರೆ ಆಗ್ತಾನೇ ಇಲ್ಲ, ಸ್ಪಾಟಿಂಗ್ ಥರ ಆಗ್ತಾ ಇತ್ತು ಅಂತಂದ್ರೂ ಅದನ್ನ ಇರ್ರೆಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೇಗೆ ಅಂತಂದರೆ ಈ ತಿಂಗಳು ನಮಗೆ ಲೈಟ್ ಬ್ಲೀಡಿಂಗ್ ಆಗೋದು, ನೆಕ್ಸ್ಟ್ ತಿಂಗಳು ಆನೆಸ್ಟಿ ಸಡನ್ನಾಗಿ ಈ ಥರ ಹೆವಿ ಬ್ಲೀಡಿಂಗ್ ಆಗೋದು, ಈ ಥರ ಆಗ್ತಾಯಿತ್ತು, ವೇರಿಯೇಷನ್ ಇತ್ತು ಅಂತಂತಂದ್ರೂ ಕೂಡ ಅದನ್ನು ಇರ್ರೆಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಬ್ಲೀಡಿಂಗ್ ಪ್ಯಾಟರ್ನ್ ಕೂಡ ಮಂತ್ ಟು ಮಂತ್ ಸೇಮ್ ರೆಗ್ಯುಲರ್ ಆಗೇ ಇರಬೇಕು. ಓಕೆ, ಆ ಥರ ಇತ್ತು ಅಂತಂದರೆ ಅದನ್ನು ರೆಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಥರ ವೇರಿಯೇಷನ್ ಇತ್ತು ಅಂತಂತಂದರೆ ಅದನ್ನು ಇರ್ರೆಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಿಂಪಲ್ಲಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನು ಅಂತಂತಂದರೆ ಯಾವುದನ್ನು ನೀವು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ, ಬಂದರೂ ಬರ್ಬೋದು, ಬಿಟ್ಟರೂ ಬಿಡಬಹುದು ಅನ್ನೋ ಅಂತಹ ಸ್ಥಿತಿ ಏನಾದರೂ ಇತ್ತು ಆ್ಯಂಡ್ ಈ ತಿಂಗಳಿಗೂ ನೆಕ್ಸ್ಟ್ ತಿಂಗಳಿಗೂ ಸೈಕಲ್ ಲೆಂತ್ ಚೇಂಜ್ ಆಗ್ತಾ ಇತ್ತು ಅಥವಾ ಬ್ಲೀಡಿಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇತ್ತು, ನಂಬರ್ ಆಫ್ ಡೇಸ್, ನೀವು ಎಷ್ಟು ಡೇಸ್ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋದು ಚೇಂಜ್ ಆಗ್ತಾ ಇತ್ತು, ತುಂಬ ವೇರಿಯೇಷನ್ ಇದೆ ಒಂದು ತಿಂಗಳಿಂದ ನೆಕ್ಸ್ಟ್ ತಿಂಗಳಿಗೆ ಅನ್ನೋ ಅಂತಹ ಸಿಚುವೇಶನ್ ಹೋಲ್ ಇಯರ್ ಇತ್ತು ಅಂತಂತಂದರೆ ದಯವಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡಿ. ಓಕೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಂದರೆ ಇಷ್ಟೇ. ಓಕೆ, ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಹಾರ್ಮೋನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಸೊ ಹಾರ್ಮೋನ್ ಏನೇನೆಲ್ಲ ತಕತೆ ಅಂತ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಅದರಿಂದನೇ ಇದೆಲ್ಲ ಆಗ್ತಾ ಇರುತ್ತೆ. ಓಕೆ, ಅವೆಲ್ಲ ಏನು ಡ್ಯಾನ್ಸ್ ಮಾಡ್ತಾ ಇರುತ್ತಲ್ಲ ಅವನ್ನೆಲ್ಲ ಮೆಡಿಸಿನ್ ಕೊಟ್ಟು ಶಾಂತ ಮಾಡಿ ನಾರ್ಮಲ್ ರೇಂಜಿಗೆ ತಂದು ಸೆಟಲ್ ಮಾಡ್ತಾರೆ. ಓಕೆ, ಸೊ ಅವೆಲ್ಲ ಒಂದೇ ಆರ್ಡ್ರಲ್ಲಿ ಎಷ್ಟೆಷ್ಟು ಇರಬೇಕು ಅಷ್ಟೆಷ್ಟು ಇದ್ದವಾಗ ತಕತಾಯಿ ಅಂತ ಕುಣಿಯಲ್ಲ. ಸೊ ಇರ್ರೆಗ್ಯುಲಾರಿಟಿ ಏನೇನಿರುತ್ತೆ ಅದೆಲ್ಲ ರೆಗ್ಯುಲರ್ ಆಗುತ್ತೆ. ಜಾಸ್ತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ಓಕೆ, ಇದ್ರ ಬಗ್ಗೆ ಏನಾದರೂ ಮತ್ತೆ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.